ಆಕಾಶದಿಂದ ಬರಲಿದೆ ನಿಮ್ಮ ಪಾರ್ಸೆಲ್. ಆಂಧ್ರದಲ್ಲಿ ಡ್ರೋನ್ ಡೆಲಿವರಿ ನೆಟ್ವರ್ಕ್. ಎಸ್ ವೀಕ್ಷಕರೇ, ಬೆಂಗಳೂರಂತಹ ಟ್ರಾಫಿಕ್ ಸಿಟಿಯಲ್ಲಿ ಏನಾದರೂ ಪಾರ್ಸೆಲ್ ತರಿಸಿಕೊಳ್ಬೇಕು ಅಂದರೆ ಹರಸಾಹಸ ಪಡ್ತೀವಿ. ಅಂದುಕೊಂಡ ಟೈಮ್ಗೆ ಯಾವುದು ಸಿಗಲ್ಲ. ಅಲ್ಲದೆ ಸದ್ಯ ಏನಾದರೂ ಆರ್ಡರ್ ಮಾಡಿದರೆ ಅದು ರಸ್ತೆಯಲ್ಲಿ ಲಾರಿ ಅಥವಾ ಬೈಕ್ ಮೂಲಕವೇ ಬರುತ್ತೆ. ಆದರೆ ವೀಕ್ಷಕರೇ, ಇನ್ಮುಂದೆ ಸಾರಿಗೆ ಅಂದರೆ ಅದು ಬರೀ ರಸ್ತೆಗೆ ಸೀಮಿತವಲ್ಲ, ಬದಲಾಗಿ ಆಕಾಶವೇ ಇನ್ಮುಂದೆ ಅತಿ ದೊಡ್ಡ ಹೈವೇ ಆಗಿ ಬದಲಾಗಲಿದೆ. ಹೌದು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಇವತ್ತು ಇಡೀ ಪ್ರಪಂಚವೇ ಬೆರಗಾಗುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಮ್ಮ ಬೆಂಗಳೂರು ಮೂಲದ ಏರ್ ಬೌಂಡ್ ಎನ್ನುವಂತಹ ಸ್ಟಾರ್ಟ್ಅಪ್ ಜೊತೆಗೂಡಿ ವಿಶ್ವದ ಮೊಟ್ಟ ಮೊದಲ ಮತ್ತು ಅತಿ ದೊಡ್ಡ ಡ್ರೋನ್ ಡೆಲಿವರಿ ನೆಟ್ವರ್ಕ್ ಅನ್ನು ಆಂಧ್ರದಲ್ಲಿ ಸ್ಥಾಪಿಸಲು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಇಷ್ಟೇ, ಇನ್ಮುಂದೆ ನೀವು ಏನೇ ಆರ್ಡರ್ ಮಾಡಿದರೂ ಕೂಡ ಡ್ರೋನ್ಗಳು ನಿಮ್ಮ ಬಾಗಿಲಿಗೆ ತಂದು ಕೊಡ್ತಾವೆ. ಹಾಗಾದರೆ ಏನಿದು 10,000 ಡ್ರೋನ್ಗಳ ರಹಸ್ಯ? ಆಕಾಶದಲ್ಲಿ ಈ ಡ್ರೋನ್ಗಳು ಡಿಕ್ಕಿ ಹೊಡೆಯಲ್ವಾ? ಏನಿದು ಡ್ರೋನ್ ಡೆಲಿವರಿ ನೆಟ್ವರ್ಕ್? ಹೇಗೆ ಕೆಲಸ ಮಾಡುತ್ತೆ? ನಮ್ಮ ದೇಶದಲ್ಲಿ ಈ ಸೇವೆ ಈಗ ಎಲ್ಲೆಲ್ಲಿ ಜಾರಿಯಲ್ಲಿದೆ? ಆಂಧ್ರ ಪ್ರದೇಶದಲ್ಲಿ ಫಸ್ಟು ಎಲ್ಲಿ ಜಾರಿಯಾಗುತ್ತೆ? ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನಾನು ಶಿವಮೂರ್ತಿ ಸೊರಬ. ಏನಿದು ಡ್ರೋನ್ ಡೆಲಿವರಿ ನೆಟ್ವರ್ಕ್? ಆಂಧ್ರಕ್ಕೆ ಬೆಂಗಳೂರಿನಿಂದ ಡ್ರೋನ್ ಸಪ್ಲೈ. ಎಸ್ ವೀಕ್ಷಕರೇ, ಮೊದಲು ಚಂದ್ರಬಾಬು ನಾಯ್ಡು ಸರ್ಕಾರ ಹೂಡಿರುವಂತಹ ಆ ಮಾಸ್ಟರ್ ಪ್ಲಾನ್ ಬಗ್ಗೆ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶ ಸರ್ಕಾರ ಇವತ್ತು ಬೆಂಗಳೂರಿನ ಏರ್ ಬೌಂಡ್ ಸಂಸ್ಥೆಯೊಂದಿಗೆ ಒಂದು ಮಹತ್ವದ MOU ಅಂದರೆ ತಿಳುವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಿದೆ. ಇದರ ಗುರಿ ಏನು? ಮುಂಬರುವ ವರ್ಷಗಳಲ್ಲಿ ಆಂಧ್ರ ಪ್ರದೇಶದಾದ್ಯಂತ ಪ್ರತಿದಿನ ಕನಿಷ್ಠ 10,000 ಡ್ರೋನ್ಗಳು ಹಾರಾಟ ನಡೆಸಬೇಕು. ಹೌದು ವೀಕ್ಷಕರೇ, ಇದೊಂದು ಬೃಹತ್ ಜಾಲ. ವಿಶ್ವಮಟ್ಟದಲ್ಲೇ ಫಸ್ಟ್. ತುರ್ತು ಸಂದರ್ಭದಲ್ಲಿ ಔಷಧಿಗಳನ್ನು ತಲುಪಿಸುವುದು, ರಕ್ತದ ಮಾದರಿಗಳನ್ನು ಲ್ಯಾಬ್ಗೆ ಸಾಗಿಸುವುದು ಅಥವಾ ವಾಣಿಜ್ಯ ಸರಕುಗಳನ್ನು ಅತ್ಯಂತ ವೇಗವಾಗಿ ಮನೆ ಬಾಗಿಲಿಗೆ ತಲುಪಿಸುವುದು ಈ ಯೋಜನೆಯ ಒಂದು ಉದ್ದೇಶ. ಈ ಕೆಲಸವನ್ನು ಈಗಿರುವಂತಹ ವಾಹನಗಳ ಮೂಲಕ ಮಾಡಿದರೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಮತ್ತು ಖರ್ಚು ಕೂಡ ಜಾಸ್ತಿ. ಆದರೆ ಈ ಡ್ರೋನ್ ನೆಟ್ವರ್ಕ್ ಬಂದ ಮೇಲೆ ಸಾಗಣೆ ವೆಚ್ಚ ಅಕ್ಷರಶಃ 20 ಪಟ್ಟು ಕಡಿಮೆ ಆಗಲಿದೆ ಅಂತೆ. ಅಂದರೆ ಇವತ್ತು ನೀವು ಲಾರಿಯಲ್ಲಿ ಒಂದು ವಸ್ತುವನ್ನು ಕಳಿಸೋಕೆ 100 ರೂಪಾಯಿ ಖರ್ಚು ಮಾಡಿದರೆ ಈ ಡ್ರೋನ್ ಮೂಲಕ ಕೇವಲ 5 ರೂಪಾಯಿಯಲ್ಲಿ ಆ ಕೆಲಸ ಮುಗಿದು ಬಿಡುತ್ತೆ. ಅಮರಾವತಿಯಲ್ಲಿ ಮೊದಲ ಡ್ರೋನ್ ಹಾರಾಟ. ಈ ಡ್ರೋನ್ನಲ್ಲಿರುವ ಟೇಲ್ ಸಿಟ್ಟರ್ ರಹಸ್ಯವೇನು? ವೀಕ್ಷಕರೇ, ಈ ಯೋಜನೆ ಮೊದಲು ಎಲ್ಲಿ ಶುರುವಾಗುತ್ತೆ ಗೊತ್ತಾ? ಆಂಧ್ರದ ರಾಜಧಾನಿ ವಲಯವಾದ ಅಮರಾವತಿ, ವಿಜಯವಾಡ ಮತ್ತು ಗುಂಟೂರು ನಗರಗಳಲ್ಲಿ ಈ ಡ್ರೋನ್ ಕಾರಿಡಾರ್ ನಿರ್ಮಾಣವಾಗಲಿದೆ. ಅಂದರೆ ಡ್ರೋನ್ ಸಂಚಾರ, ಡ್ರೋನ್ ಸಾರಿಗೆ ನಿರ್ಮಾಣವಾಗಲಿದೆ. ಬೆಂಗಳೂರಿನ ಏರ್ಬೌಂಡ್ ಕಂಪನಿಯು ತನ್ನದೇ ಆದಂತಹ ವಿಶೇಷ ವಿನ್ಯಾಸದ ಬೈಂಡ್ ಅಂಡ್ ವಿಂಗ್ ಬಾಡಿ ಟೇಲ್ ಸಿಟ್ಟರ್ ಡ್ರೋನ್ಗಳನ್ನು ಇದಕ್ಕೆ ಬಳಸಿಕೊಳ್ತಿದೆ. ಈ ಡ್ರೋನ್ಗಳು ಎಷ್ಟು ಹಗುರ ಅಂದರೆ ಇವುಗಳ ತೂಕ ಕೇವಲ 1.5 kg ಮಾತ್ರ ಇರುತ್ತೆ. ಆದರೆ ಇವು ಹೊತ್ತೊಯ್ಯುವಂತಹ ಸಾಮರ್ಥ್ಯ ಮಾತ್ರ ಅತಿ ದೊಡ್ಡದು. ಇವುಗಳು ಪಕ್ಷಿಯಂತೆ ಲಂಬವಾಗಿ ಟೇಕ್ ಆಫ್ ಆಗ್ತವೆ ಮತ್ತು ವಿಮಾನದಂತೆ ಅತಿ ವೇಗವಾಗಿ ಹಾರುತ್ತೆ. ಏರ್ಬೌಂಡ್ CEO ನಮನ್ ಪುಷ್ ಅವರು ಒಂದು ಮಹತ್ವದ ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂದರೆ, ನಾವು ಬರೀ ಬೈಕ್ ಡೆಲಿವರಿಯನ್ನು ಬದಲಿಸೋಕೆ ಬಂದಿಲ್ಲ, ನಮ್ಮ ಗುರಿ ಇರೋದು ಆ ಬೃಹತ್ ಲಾರಿಗಳನ್ನು ಹಿಮ್ಮೆಟ್ಟಿಸುವುದು ಅಂತ. ಅಂದರೆ ರಸ್ತೆಯ ಮೇಲಿರುವಂತಹ ಟ್ರಾಫಿಕ್ ಜಾಮ್ ಮತ್ತು ಮಾಲಿನ್ಯವನ್ನು ತಗ್ಗಿಸೋಕೆ ಈ ಡ್ರೋನ್ ನೆಟ್ವರ್ಕ್ ಒಂದು ಭದ್ರ ಬುನಾದಿಯಾಗಲಿದೆ. ಭಾರತದ ಡ್ರೋನ್ ಭೂಪಟದಲ್ಲಿ ಕರ್ನಾಟಕವೇ ಫಸ್ಟ್. ಗೌರಿ ಬಿದನೂರಿನಲ್ಲಿ ನಡೆದಿತ್ತು ಐತಿಹಾಸಿಕ ಪ್ರಯೋಗ. ವೀಕ್ಷಕರೇ, ನಿಮಗೆ ಗೊತ್ತಾ, ಆಂಧ್ರ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ತಿರುವಂತಹ ಈ ಕೆಲಸಕ್ಕೆ ಅಡಿಪಾಯ ಬಿದ್ದಿದ್ದೇ ನಮ್ಮ ಕರ್ನಾಟಕದಲ್ಲಿ. ಹೌದು, ಕರ್ನಾಟಕದ ಗೌರಿ ಬಿದನೂರಿನಲ್ಲಿ ಭಾರತದ ಮೊಟ್ಟ ಮೊದಲ ಅಧಿಕೃತ ಬಿಯಾಂಡ್ ವಿಸಿಬಲ್ ಲೈನ್ ಆಫ್ ಸೈಟ್ ಅಂದರೆ ಕಣ್ಣಿಗೆ ಕಾಣದಷ್ಟು ದೂರದವರೆಗೆ ಡ್ರೋನ್ ಹಾರಿಸುವಂತಹ ಪ್ರಯೋಗ ಯಶಸ್ವಿಯಾಗಿತ್ತು. ಅಂದು ನಮ್ಮ ಬೆಂಗಳೂರಿನ ವಿಜ್ಞಾನಿಗಳು ತೋರಿಸಿದ ಹಾದಿಯಲ್ಲೇ ಇವತ್ತು ಇಡೀ ದೇಶ ಸಾಕ್ತಿದೆ. ಇನ್ನು ತೆಲಂಗಾಣದ ವಿಕಾರಾಬಾದ್ನಲ್ಲಿ ಮೆಡಿಸಿನ್ ಪಂದ್ರ ಸ್ಕೈ ಎನ್ನುವಂತಹ ಯೋಜನೆ ಅಡಿ ಈಗಾಗಲೇ ಡ್ರೋನ್ ಮೂಲಕ ಲಸಿಕೆಗಳನ್ನು ಹಳ್ಳಿಗಳಿಗೆ ತಲುಪಿಸಲಾಗ್ತಾ ಇದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯಲ್ಲೂ ಕೂಡ ಈ ನೆಟ್ವರ್ಕ್ ಸಕ್ರಿಯವಾಗಿದೆ. ಅಂದರೆ ದಕ್ಷಿಣ ಭಾರತವು ಇವತ್ತು ಡ್ರೋನ್ ತಂತ್ರಜ್ಞಾನದಲ್ಲಿ ಜಗತ್ತಿಗೆ ಬಾಸ್ ಆಗಿ ಬೆಳೀತಾ ಇದೆ. ಈಶಾನ್ಯ ಭಾರತದ ಬೆಟ್ಟಗಳಲ್ಲಿ ಕೋಬ್ರಾ ವೇಗದ ಡ್ರೋನ್. ಮನುಷ್ಯರು ಹೋಗದ ಕಡೆಗೂ ಹೋಗುತ್ತೆ ಪಾರ್ಸಲ್. ವೀಕ್ಷಕರೇ, ಡ್ರೋನ್ಗಳ ಅಸಲಿ ತಾಕತ್ತು ಗೊತ್ತಾಗೋದು ನಮ್ಮ ಈಶಾನ್ಯ ಭಾರತದ ಕಠಿಣ ಭೂಪ್ರದೇಶಗಳಲ್ಲಿ. ಮೇಘಾಲಯದ ಜೇಂಗ್ ಜಾಲ್ ಜಿಲ್ಲಾ ಆಸ್ಪತ್ರೆಯಿಂದ ಸುತ್ತಮುತ್ತಲಿನ 100 ಕಿಲೋಮೀಟರ್ ವ್ಯಾಪ್ತಿಯ ಕಾಡು ಹಳ್ಳಿಗಳಿಗೆ ಇವತ್ತು ಡ್ರೋನ್ ಮೂಲಕವೇ ಔಷಧಿ ಹೋಗ್ತಿದೆ.
ಅರುಣಾಚಲ ಪ್ರದೇಶದಲ್ಲಿ 650ಕ್ಕೂ ಹೆಚ್ಚು ಬಾರಿ ಯಶಸ್ವಿಯಾಗಿ ಡ್ರೋನ್ ಹಾರಾಟ ನಡೆಸಿ ರೋಗಿಗಳ ಜೀವ ಉಳಿಸಲಾಗಿದೆ. ಮಣಿಪುರದ ವಿಷ್ಣುಪುರಾಂಗ ದ್ವೀಪಕ್ಕೆ ವೈದ್ಯಕೀಯ ಕಿಟ್ಗಳನ್ನು ತಲುಪಿಸೋಕೆ ಡ್ರೋನ್ಗಳೇ ಇವತ್ತು ಏಕೈಕ ದಾರಿ. ಇವತ್ತು ಈ ಭಾಗದಲ್ಲಿ ನಿಜಕ್ಕೂ ಡ್ರೋನ್ಗಳು ಸಂಜೀವಿನಿಯಾಗಿವೆ. ಹಿಮಾಚಲ, ಅಸ್ಸಾಂನಲ್ಲಿ ಅಂಚೆ ಇಲಾಖೆ ಡ್ರೋನ್. ಎಸ್ ವೀಕ್ಷಕರೇ, ಬರೀ ಖಾಸಗಿ ಕಂಪನಿಗಳಲ್ಲ, ನಮ್ಮ ಭಾರತೀಯ ಅಂಚೆ ಇಲಾಖೆ ಕೂಡ ಇವತ್ತು ಡ್ರೋನ್ ಕ್ರಾಂತಿಗೆ ಕೈ ಜೋಡಿಸಿದೆ. ಸ್ಕೈ ಏರ್ ಮೊಬಿಲಿಟಿ ಸಂಸ್ಥೆಯ ಜೊತೆ ಸೇರಿ ಹಿಮಾಚಲ ಪ್ರದೇಶದ 110 ಸ್ಥಳಗಳು ಮತ್ತು ಅಸ್ಸಾಂನ 40 ಮಾರ್ಗಗಳಲ್ಲಿ ಅಂಚೆ ಚೀಲಗಳನ್ನು ಡ್ರೋನ್ ಮೂಲಕ ಸಾಗಿಸಲಾಗ್ತಾ ಇದೆ. ಹಿಮಾಚಲದ ಮಂಡಿ ಜಿಲ್ಲೆಯಲ್ಲಿ ಇವತ್ತು ಈ ದೃಶ್ಯ ಸಾಮಾನ್ಯವಾಗಿದೆ. ಬೆಟ್ಟದ ಮೇಲಿರುವಂತಹ ಮನೆಗೆ ಪತ್ರ ಅಥವಾ ಪಾರ್ಸೆಲ್ ಕೊಡೋಕೆ ಪೋಸ್ಟ್ ಮ್ಯಾನ್ ಗಂಟೆಗಟ್ಟಲೆ ನಡೆಯುವ ಅಗತ್ಯವಿರಲ್ಲ. ಕೇವಲ 5 ನಿಮಿಷದಲ್ಲಿ ಡ್ರೋನ್ ಪಾರ್ಸಲ್ ಅನ್ನ ಮನೆ ಮುಂದೆ ತಂದು ಇಳಿಸುತ್ತೆ. ಇನ್ನು ಮಹಾರಾಷ್ಟ್ರದ ಪಾಲ್ಘರ್ನ ದಟ್ಟ ಅರಣ್ಯದ ಹಳ್ಳಿಗಳಲ್ಲೂ ಕೂಡ ಡ್ರೋನ್ ಇವತ್ತು ಸಂಜೀವಿನಿಯಂತೆ ಕೆಲಸವನ್ನು ಮಾಡ್ತಾ ಇದೆ. ಯಾವೆಲ್ಲ ಕಂಪನಿಗಳು ಈ ರೇಸ್ನಲ್ಲಿದ್ದಾರೆ? ಸ್ಕೈ ಏರ್, ಟೆಕ್ ಈಗಲ್, ಮಾರುತ್ ಡ್ರೋನ್ಸ್ ಹವಾ. ವೀಕ್ಷಕರೇ, ಭಾರತದಲ್ಲಿ ಇವತ್ತು ಡ್ರೋನ್ ಸಾಮ್ರಾಜ್ಯವನ್ನ ಆಳ್ತಾ ಇರೋದು ಕೆಲವು ಯುವ ಉದ್ಯಮಿಗಳ ಸ್ಟಾರ್ಟ್ಅಪ್ಗಳು. ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋದರೆ, ಸ್ಕೈ ಏರ್ ಮೊಬಿಲಿಟಿ ಇವರು ಇ ಕಾಮರ್ಸ್ ಮತ್ತು ಪೋಸ್ಟಲ್ ಡೆಲಿವರಿಯಲ್ಲಿ ನಿಸ್ಸೀಮರು. ಟೆಕ್ ಈಗಲ್ ಇನ್ವೆಷನ್ಸ್ ಅಂದರೆ ಲಸಿಕೆ ಮತ್ತು ಮೆಡಿಕಲ್ ಡೆಲಿವರಿ ಮಾಡೋದರಲ್ಲಿ ಇವರು ಕೂಡ ಫೇಮಸ್. ಮಾರುತ್ ಡ್ರೋನ್ಸ್ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಕೀಟನಾಶಕ ಸಿಂಪಡಿಸೋಕೆ ಇವರು ಸಹಾಯವನ್ನು ಮಾಡ್ತಾರೆ. ಅಂಡ್ರಾ ಟೆಕ್ನಾಲಜೀಸ್ ಅಂದರೆ ಆಕಾಶದಲ್ಲಿ ಡ್ರೋನ್ಗಳ ಟ್ರಾಫಿಕ್ ಕಂಟ್ರೋಲ್ ಮಾಡುವಂತಹ ತಂತ್ರಜ್ಞಾನ ಇವರ ಹತ್ತಿರ ಇದೆ. ಈ ಎಲ್ಲ ಕಂಪನಿಗಳು ಸೇರಿ ಇವತ್ತು ಭಾರತವನ್ನು ಪ್ರಪಂಚದ ಡ್ರೋನ್ ಹಬ್ ಮಾಡೋಕೆ ಪಣ ತೊಟ್ಟಿವೆ. ಮುಂದಿನ ಸವಾಲುಗಳು, ಭವಿಷ್ಯದ ಕನಸು. ವೀಕ್ಷಕರೇ, ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಈ ನಿರ್ಧಾರ ಕೇವಲ ಆಂಧ್ರಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ದೇಶದ ಸಾರಿಗೆ ವ್ಯವಸ್ಥೆಯನ್ನೇ ಬದಲಿಸಲಿದೆ. ರಸ್ತೆಯ ಮೇಲಿರುವಂತಹ ವಾಹನಗಳ ದಟ್ಟಣೆ ಕಡಿಮೆ ಆದರೆ ಅಪಘಾತಗಳು ಕಮ್ಮಿ ಆಗುತ್ತವೆ, ಇಂಧನ ಉಳಿತಾಯವಾಗುತ್ತೆ. ಲಾರಿಗಳ ಸಂಚಾರದಲ್ಲಿ ಉಂಟಾಗುವಂತಹ ವಿಳಂಬವನ್ನು ಈ ಡ್ರೋನ್ಗಳು ನೀಗಿಸಲಿವೆ. ಒಂದು ಕಡೆ ತಂತ್ರಜ್ಞಾನ, ಇನ್ನೊಂದು ಕಡೆ ಸರ್ಕಾರದ ಬೆಂಬಲ. ಇವೆರಡೂ ಸೇರಿದರೆ 2030ರ ವೇಳೆಗೆ ಭಾರತದ ಆಕಾಶದಲ್ಲಿ ಲಕ್ಷಾಂತರ ಡ್ರೋನ್ಗಳು ಹಾರಾಡೋದರಲ್ಲಿ ಸಂಶಯವಿಲ್ಲ ಬಿಡಿ. ಒಟ್ಟಿನಲ್ಲಿ ವೀಕ್ಷಕರೇ, ಸಿಎಂ ಚಂದ್ರಬಾಬು ನಾಯ್ಡು ಅವರ ಈ ಸಾಹಸಮಯ ನಿರ್ಧಾರವು ಸಾರಿಗೆ ಲೋಕದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಲಿದೆ. ಬೆಂಗಳೂರು ಮೂಲದ ಏರ್ ಬೌಂಡ್ ಸ್ಟಾರ್ಟ್ಅಪ್ ಸಹಭಾಗಿತ್ವದಲ್ಲಿ ಆಂಧ್ರ ಪ್ರದೇಶವು ಇಂದು ವಿಶ್ವದ ಗಮನವನ್ನು ಸೆಳೀತಾ ಇದೆ. ರಸ್ತೆಗಳ ಮೇಲಿನ ಟ್ರಾಫಿಕ್ ಕಿರಿಕಿರಿ, ವಿಳಂಬ ಮತ್ತು ಹೆಚ್ಚಿನ ಸಾಗಣೆ ವೆಚ್ಚಕ್ಕೆ ಈ ಬೃಹತ್ ಡ್ರೋನ್ ನೆಟ್ವರ್ಕ್ ಅಂತಿಮ ಪರಿಹಾರವಾಗಲಿದೆ. ಕೇವಲ ತುರ್ತು ವೈದ್ಯಕೀಯ ಸೇವೆ ಮಾತ್ರವಲ್ಲದೆ ದಿನಬಳಕೆಯ ವಸ್ತುಗಳ ವಿತರಣೆಯಲ್ಲೂ ಕೂಡ ಇದು ಕ್ರಾಂತಿ ಮಾಡಲಿದೆ. ಕರ್ನಾಟಕದಲ್ಲಿ ಆರಂಭವಾದ ಈ ತಂತ್ರಜ್ಞಾನದ ಕಿಡಿ ಇಂದು ಇಡೀ ದೇಶವನ್ನೇ ಆವರಿಸ್ತಾ ಇದೆ. ಪರಿಸರ ಸ್ನೇಹಿ ಮತ್ತು ಆರ್ಥಿಕವಾಗಿ ಲಾಭದಾಯಕವಾಗಿರುವಂತಹ ಈ ಯೋಜನೆ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲಿದೆ. 2030ರ ವೇಳೆಗೆ ಭಾರತವು ಜಾಗತಿಕ ಡ್ರೋನ್ ಭೂಪಟದಲ್ಲಿ ಅಗ್ರಸ್ಥಾನಕ್ಕೆ ಏರುವುದಂತೂ ಖಚಿತ. ತಂತ್ರಜ್ಞಾನ ಮತ್ತು ದೂರದೃಷ್ಟಿಯ ಆಡಳಿತ ಕೈ ಜೋಡಿಸಿದರೆ ಸಾಮಾನ್ಯ ಜನರ ಬದುಕು ಎಷ್ಟು ಸುಲಭವಾಗಲಿದೆ ಎಂಬುದಕ್ಕೆ ಈ ಡ್ರೋನ್ ಕ್ರಾಂತಿಯೇ ಸಾಕ್ಷಿ. ವೀಕ್ಷಕರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.